ಹಲೋ ಫ್ರೆಂಡ್ಸ್, ಇವತ್ತು ಜೀರಾ ರೈಸ್ ಮಾಡೋದು ಹೆಂಗೆ ಅಂಥೇಳಿ ನೋಡಮ್ರಿ. ಅದ್ರ ಸಲುವಾಗಿ ಇಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡಿನಿ ನಾಲ್ಕು ಗ್ಲಾಸ್. ಇವಕ್ಕೀಗ ಒಂದು 20 ನಿಮಿಷ ಅಷ್ಟು ನೆನೆಸಿಡಬೇಕು, ಅಂದ್ರೆ ರೈಸ್ ಚಲೋ ಆಗ್ತದೆ. ಇದು ಹೆಂಗೆ ಈಗ ನೆನೆಸಿಡೋದಂತ ನೋಡಮ್ರಿ. US ನಾಗ ಈ ಬ್ರ್ಯಾಂಡಿಂದು ಬಾಸ್ಮತಿ ಅಕ್ಕಿ ಸಿಗ್ತಾವೆ ನೋಡ್ರಿ. ಈಗಿದು 20 ನಿಮಿಷ ಸೋಕ್ ಮಾಡ್ಲಿಕ್ಕೆ ಇಡಬೇಕು, ಆಗದು ರೈಸ್ ಮಾಡೋದು. ಈಗ ಇದ್ರ ಮೇಲೆ ಜೀರಾ ರೈಸ್ ಮಾಡೋದು. ಇದ್ರಾಗ ಇನ್ಸ್ಟಾ ಪಾಟ್ನಾಗ ಜೀರಾ ರೈಸ್ ಮಾಡೋದು. ಇವತ್ತು ಜೀರಾ ರೈಸ್ ಮಾಡೋದು ಇನ್ಸ್ಟಾ ಪಾಟ್ನಾಗ ಹೆಂಗೆ ಮಾಡೋದಂತ ನೋಡಮ್ರಿ. ಅದಕ್ಕೆ ಬೇಕಾಗೋ ಸಾಮಗ್ರಿ: ಜೀರಿಗೆ ಮತ್ತು ಮಸಾಲೆ ಎಲೆ, ಯಾಲಕ್ಕಿ, ಲವಂಗ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಇದು ಇನ್ಸ್ಟಾ ಪಾಟ್ ಅದಲ್ಲ, ಇದ್ರೊಳಗೆ ಜೀರಾ ರೈಸ್ ಮಾಡಮ್. ಈಗ ಇದು ಆನ್ ಮಾಡಿದ್ದದ. ಇದ್ರಾಗ ತುಪ್ಪ ಹಾಕೋಬೇಕು. ಒಂದು ಚಮಚ ತುಪ್ಪ, ಒಂದು ಚಮಚ ಎಣ್ಣೆ. ಈಗ ಇದ್ರೊಳಗೆ ಇವೆಲ್ಲ ಮಸಾಲೆ ಹಾಕಬೇಕು: ಯಾಲಕ್ಕಿ, ಒಂದು ಎಲೆ, ಲವಂಗ, ಸ್ವಲ್ಪ ಫ್ರೈ ಆಗೋದು. ಮೆಣಸಿನ್ಕಾಯಿ, ಜೀರಿಗೆ ಹಾಕಬೇಕು. ಕಾಜು ಹಾಕಬೇಕು. ಅವು ತೊಳೆದು ಇಟ್ಕೊಂಡಿದ್ದು 20 ನಿಮಿಷ ತೊಳೆದು ಇಟ್ಕೊಂಡಿದ್ದು ಅಕ್ಕಿದ್ದು ಅಲ್ಲ, ಇವು ಹಾಕಬೇಕಿದ್ರಾಗ. ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೇವಲ್ಲ ಅಕ್ಕಿ, ಚಲೋ ಕಲಸಿ ಒಂದು ಕಪ್ಪಿಗೆ ಅರ್ಧ ಕಪ್ ಆ ಲೆಕ್ಕದ್ರಿಂದ ನೀರು ಹಾಕೋಬೇಕು. ಯಾಕಂದ್ರೆ ನೆನೆಸಿಟ್ಟಿರ್ತೇವಲ್ಲ, ಆಲ್ರೆಡಿ ಅವು ಇದು ಆಗಿರ್ತಾವ, ಅಂದ್ರೆ ಉದುರ ಚಲೋ ಆಗ್ತದೆ ಅನ್ನ. ಇಷ್ಟು ನೀರು ಹಾಕಬೇಕು. ಮತ್ತು ಒಂದು ಚಮಚ ಲಿಂಬೆಹಣ್ಣಿನ ರಸ ಹಾಕಬೇಕು. ಲೆಮನ್ ಜ್ಯೂಸ್ ಸಿಗ್ತದಲ್ಲ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಪುದೀನ, ಕೊತ್ತಂಬರಿ ಹಾಕಿ ಕಲಿಸ್ಬೇಕು. ಇದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಟೈಮರ್ ಸೆಟ್ ಮಾಡಬೇಕು. ಈಗ ಆಫ್ ಮಾಡಿ ಮತ್ತು ಟೈಮರ್ ಸೆಟ್ ಮಾಡಬೇಕು. 10 ಮಿನಿಟ್ಸ್ನಾಗ ಆಗ್ತದೆ ನೋಡ್ರಿ ಇದನ್ನು. ಇದು ಆನ್ ಆಗ್ಯದ.
10 ನಿಮಿಷ ಬಿಟ್ಟರೆ ಅನ್ನ ರೆಡಿ ಆಗ್ತದೆ ರೀ ಇದ್ರಾಗ. ಯು ಎಸ್ನಾಗೆಲ್ಲ ಇನ್ಸ್ಟಾಪಾಟ್ನಾಗೆ ಮಾಡ್ತಾರೆ. ನಂಬಲ್ಲಿ ಹೆಂಗೆ ಕುಕ್ಕರ್ ಇರ್ತಾವಲ್ಲ ಇಂಡಿಯಾದಾಗ, ಅದೇ ಥರ ಇದ್ರಾಗೆ ಮಾಡ್ತಾರೆ ಎಲ್ಲ ಅಡ್ಗೆ. ಇದು ರೈಸ್ ಆಗ್ಯದ್ರಿ, ತೆಗಿಬೇಕು. ಲಾಕ್ ಆಗ್ಯದ ನೋಡ್ರಿ, ಅದು ಆಫ್ ತೆಗೆದು ಈಗ ಎಷ್ಟು ಚಲೋ ಆಗ್ಯದನ್ನ. ಉದುರು ಚಲೋ ಆಗಿರ್ತದೆ. ಜೀರಾ ರೈಸ್ ಪನ್ನೀರ್ ಬಟರ್ ಮಸಾಲ ರೆಡಿ. ಮಾಡಿ ನೋಡ್ರಿ. ಯಾರು ನನ್ನ ಚಾನಲಿಗೆ ಹೊಸವ್ರಿದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅಂದ್ರೆ ನೋಟಿಫಿಕೇಷನ್ ಇದು ಬರ್ತಾವ. ಯು ಎಸ್ನಾಗಿಂದು ಜೀರಾ ರೈಸ್ ಮತ್ತು ಪನ್ನೀರ್ ಬಟರ್ ಮಸಾಲ.